ಹಾಗಲಕಾಯಿ ಪಲ್ಯನ ಸಾರಮ್ಮ? ಪಲ್ಯ ಮಾಡ್ತೀನಿ. ಮನೆ ತೆಗಿಂಗ ನಾನು ಬೆಳೆಸ್ಕೊಂಡ್ರೆ ಖರ್ಚಿಲ್ದಂಗೆ ಮಾಡ್ಕೊಂಡು ಹೋಗ್ಬೋದು. ತೊಳ್ಕೊಂಬಂದಿದ್ದೀನಿ, ಈಗ ಹಚ್ಕೊಂತೀನಿ. ಆರೋಗ್ಯಕ್ಕೆ ಒಳ್ಳೇದು ಇಂಥವೆಲ್ಲ ಬೆಳೆಸ್ಕೊಂಡು ತಿಂದರೆ ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೋಬೇಕು. ಅದ ನಿಜಮ್ಮ, ಯಾರು ಕಾಪಾಡಲ್ಲ. ಇದಕ್ಕೆ ನೋಡು, ಗೊಬ್ಬರ ಹಾಕಲ್ಲ, ಔಷಧಿ ಹೊಡಿಯಲ್ಲ. ಒಂಚೂರು ಉಳ್ಕ ಒಂದು ಇರ್ತೈತೆ, ಉಳ್ಕೊಂಡು ತೆಗ್ದಾಕಿ ಮಾಡ್ಕೊಂಡು ಬಂದ್ಬಿಡು. ಯಾವುದೋ ಒಂದು ಉಳ್ಕ ಬರ್ತೈತೆ, ಬಂದ್ರೆ ಬರಲ್ಲ ತೆಗ್ದಾಕನ. ಈಗ ಮೊದಲೆಲ್ಲ ಬೆಳಿತಿರ್ಲಿಲ್ವೇ, ಇತ್ತೀಚೆಗೆ ಗೊಬ್ಬರ ಔಷಧಿ ಹೆಚ್ಚಿಗೆ ಹೊಡಿತಿರೋದು. ಏನು ಹೊಡಿಯಲ್ಲ ಇಲ್ಲ, ಅದಕ್ಕೂ ಏನು ಹಾಕಲ್ಲ. ದನಿ ಗೊಬ್ಬರ ಒಂಚೂರು ಹಾಕ್ತೀನಿ ಅಷ್ಟೇ, ಏನು ಹಾಕಲ್ಲ. ನೀರು ಒಯ್ತೀನಿ, ಚೆನ್ನಾಗಿರುತ್ತೆ. ಈಗೆಲ್ಲ ಯಾವ್ದು ನೋಡು ಹೈಬ್ರಿಡ್ ಬಂದು ಹೋಗೈತಿ. ಅದೇ ಆಗಲಿ, ಇರೋದೇನೋ ಬೆಳೆಸ್ಕೊಂಡು ಔಷಧಿ ಗೊಬ್ಬರ ಕೆಮಿಕಲ್ ಇದು ಮಾಡ್ದಂಗೆ ಮಾಡ್ಕೊಂಡು ತಿನ್ನಬೇಕು. ಈಗ ಮನೆ ಪೂರ್ತಿ ಬೆಳ್ಕೊಂಡ್ರೆ ಎಷ್ಟೋದ, ನಮಗೆ ನಾವು ಬೆಳ್ಕೊಂಡು ತಿಂದರೆ. ಮನೆ ಮುಂದೆ ಒಂದು ಈಡ್ ಜಾಗ ಇದ್ರೂ ಎತ್ತನ ಒಂದು ಕಡ್ಡಿ ನಿಲ್ಸಿ ಹಾಕ್ಕೊಂಡ್ರು ಅದು ಹಣ್ಣಾಗೈತೆ. ಹಣ್ಣಾದ್ರೆ ಏನಾಗಲ್ಲ ಹೇಳಿ, ಅದಕ್ಕೆ ಬಂದೈತೆ ಅಷ್ಟೇ. ನೋಡಿ ಇಲ್ಲೊಂಚೂರು ಉಳ್ಕಾಯೈತೆ, ತೆಗ್ದಾಕೊಂಬಿಡು. ನೋಡ 3 ಹಚ್ಚಿದೀವಿ, ಉಳ್ಕ ಇಲ್ಲ. ಗಿಡಮ್ಮ, ಹಾಗಲಕಾಯಿ ಪಲ್ಯಕ್ಕೆ ಎಣ್ಣೆ ಹಾಕ್ಯಂತೀನಿ ಸ್ವಲ್ಪ. ಸಾಸಿವೆ, ಕರಿಬೇವು, ಈರುಳ್ಳಿ ಬೆಂದವೆ. ಈಗ ಹಾಗಲಕಾಯಿನ ಹಾಕಿ ಅದ್ರಾಗೇನ ಆಡಿಸ್ಕೊಂತೀವಿ. ಹಾಗಲಕಾಯಿನೂ ಈ ಥರ ಒಗ್ಗರಣೆಗೆ ಚೆನ್ನಾಗಿ ಹುರ್ಕೋಬೇಕು. ಈ ಕೆಂಪಳ ಆಗ್ಯವೆ, ಕೆಂಪಳ ಹುರ್ಕೋಬೇಕಾ? ಹಿಂಗೆ ಹುರ್ಕೊಂಡ್ಬಿಟ್ಟು ಈಗ ಹುಣಸೆ ಹಣ್ಣು ತೊಳೆದ್ಬಿಟ್ಟು ಕಿವುಚಿಟ್ಕೊಂಡಿದ್ದೀನಿ. ಈಗ ಹುಳಿ ಒಯ್ತೀನಿ. ಹುಣಸೆ ರಸ, ಹುಣಸೆ ರಸ ಹಿಂಗೆ ಮಾಡಿದ್ರೆ ಸಣ್ಣ ಮಕ್ಕಳು ತಿಂತಾರಮ್ಮ. ಪಲ್ಯ ಮಾಡಿಬಿಟ್ಟು ಚಪಾತಿನೋ ದೋಸೆನೋ ಏನಾರ ಮಾಡಿದ್ರು ಹುಡುಗರು ತಿಂತವೆ. ವಿಷ ಇರಲ್ಲ, ಚೆನ್ನಾಗಿರ್ತೈತೆ, ತಿಂತವೆ. ಈಗೆಲ್ಲ ಒಂಥರ ಹೈಬ್ರಿಡ್ ಬಂದವೆ. ಏನಂತ ಕಹಿ ಇರಲ್ಲ ಹಾಗಲಕಾಯಿ. ಮೊದಲು ಬೇಯಿಸಿ ರಸ ಚೆಲ್ಲಿ ಅದನ್ನ ನೀರ್ಗಾಕಿ ತೊಳೆದು ಮಾಡೋರು, ಅಲ್ಗೂ ವಿಷ ಇರೋದು. ಈಗೇನಂತ ವಿಷ ಇರಲ್ಲ. ಈ ತರ ಪಲ್ಯ ಮಾಡಿಬಿಟ್ರೆ ಹುರಿದ್ಬಿಟ್ಟು ಹುಡುಗರು ತಿಂತಾರೆ. ನಮ್ಮನೇಲಿ ಚಿಕ್ಕ ಮಕ್ಕಳು ತಿಂತಾರೆ. ಹಾಗಲಕಾಯಿ ಪಲ್ಯ ಅಂತ ಏನು ಬೇಡ ಅನ್ನಲ್ಲ. ಹಾಗಲಕಾಯಿ ಪಲ್ಯ ಇಷ್ಟನಾ ಅರ್ಶಿಣಿ ನಿಂಗೆ? ಹೌದು, ಇಷ್ಟನಾ? ನೋಡ್ರ, ನಮ್ಮ ಅರ್ಶಿಣಿಗೂ ಇಷ್ಟ ಅಂತೆ ಹಾಗಲಕಾಯಿ ಪಲ್ಯ. ಇವತ್ತು ಅವಳೇ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತಾಳೆ ನಿಮಗೆ ಹೆಂಗಿತ್ತು ಅಂತ. ಖಾರದ ಪುಡಿ, ಸಾಂಬಾರ್ ಪುಡಿ, ಈಗ ಉಪ್ಪು, ಕಾಯಿ, ಕಲ್ಸ್ಬಿಟ್ಟು ಹಾಕ್ತೀಯಾ? ಕಲ್ಸ್ಬಿಟ್ಟು ಹಾಕ್ತೀನಿ. ಹಂಗೆ ಉದುರ್ಸಿರೋ ಆಗುತ್ತೆ, ಕಲ್ಸ್ಬಿಟ್ಟು ಹಾಕ್ತೀನಿ. ಹೇಳಮ್ಮ.
ಈಗಳಮ್ಮ ಹ್ಞೂ ಚಿಕ್ಕದೊಂದು ಒಡಕು ಬೆಲ್ಲ, ಹ್ಞೂ ಅದು ಕಹಿ ಮುರಿಯೋಕ್ಕೆ. ಹ್ಞೂ ಇಷ್ಟೇ. ಇದನ್ನು ಕುದಿಸ್ಕೊಂಬಿಟ್ಟು ಹ್ಞೂ ಚಪಾತಿಗ ಇದು ಸಾರು ಥರನೂ ಆಗುತ್ತೆ, ಪಲ್ಯ ಥರನೂ ಆಗುತ್ತೆ ಅಲ್ವೇನಮ್ಮ? ಮುದ್ದೆನೂ ಉಣ್ಬೋದು. ಇಷ್ಟೇನಾ ಇದು? ಅಷ್ಟೇ. ಇದೇನಿದು ಹಾಗಲಕಾಯಿ ಬೇಯಬೇಕಷ್ಟೆ. ಹಾಗಲಕಾಯಿ ಪಲ್ಯ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ, ಯಾರಿಗೆಲ್ಲ ಇಷ್ಟ ಇಲ್ಲ ಅವರು ಕಮೆಂಟ್ ಮಾಡಿ. ಸಿಹಿ ಕಹಿ ಎರಡು ತಿನ್ಬೇಕು. ಬರೇ ಸಿಹಿ ಕೇಳಿದ್ರೆ ಕಹಿ ಯಾರು ತಿಂತಾರೆ? ಮನುಷ್ಯ ಸಿಹಿನೂ ಇರ್ಬೇಕು ಕಹಿನೂ ಇರ್ಬೇಕು. ಬೇಯ್ಕಂಬ್ಲಿ ಆಗೈತೆ, ಇಳಿಸ್ತೀನಿ. ಹಿಂಗ್ ಮಾಡ್ಕೊಂಡ್ರೆ ಚಪಾತಿಗೂ ದೋಸೆಗೂ ಎಲ್ಲ ತಿನ್ಬೋದು. ಮುದ್ದೆ ಅನ್ನ ಊಟ ಮಾಡ್ಬೋದು, ಚೆನ್ನಾಗಿರ್ತೈತಿ. ಇಳ್ಸನ ಅರ್ಶಿನಿ, ಚಪಾತಿ ಪಲ್ಯ ರೆಡಿ. ನೀವು ತಿನ್ನಕ್ ರೆಡಿನಾ? ಹೌದು. ಟೇಸ್ಟ್ ಹೇಳ್ತೀಯಾ ತಿನ್ಬಿಟ್ಟು? ಹಾಗಲಕಾಯಿ ಮತ್ತು ಚಪಾತಿ ತುಂಬ ಚೆನ್ನಾಗೈತೆ. ಹಾಗಲಕಾಯಿ ಪಲ್ಯ ಚಪಾತಿ ಚೆನ್ನಾಯ್ತಾ? ಕಹಿ ಆಯ್ತಾ? ಇಲ್ಲಪ್ಪ. ಚೆನ್ನಾಯ್ತಾ? ತಿನ್ಬೋದಾ ನಮ್ಮ ವ್ಯೂವರ್ಸು ಮಾಡಿಕೊಂಡು? ನೀನೇ ಗ್ಯಾರಂಟಿ? ಕಹಿ ಇರಲ್ವಂತೆ, ಚೆನ್ನಾಗಿರುತ್ತಂತೆ. ನೀವು ಮಾಡ್ಕೊಂಡು ತಿಂದು ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಹಾಗೆ ಇನ್ನೂ ನಮ್ಮ ಕಡೆ ನಮ್ಮ ಕಡೆ ಊಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್.